ಮಂಡ್ಯದಲ್ಲಿ ಟ್ರಕ್ ಚಾಲಕನ ಮೇಲೆ ಏರ್ಫೈರ್ ಪ್ರಕರಣ. ಪೊಲೀಸರ ಮೇಲಿನ ಅಪಪ್ರಚಾರದ ಆರೋಪಕ್ಕೆ ಚಾಲಕ ಶಂಕರ್ ಸ್ಪಷ್ಟನೆ. ಪ್ರಕರಣ ಪ್ರಮುಖ ಸಾಕ್ಷಿ ಟ್ರಕ್ ಚಾಲಕ ಶಂಕರ್ ಸೆಲ್ಫಿ ವಿಡಿಯೋ ಮೂಲಕ ಸ್ಪಷ್ಟನೆ. ಅಂದು ನಡೆದ ಘಟನೆಯನ್ನು ವಿವರಿಸಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ. ಅಂದು ತನಗೆ ಧೈರ್ಯ ತುಂಬಿ ದೂರು ಪಡೆದು ತನಿಖೆ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ಪ್ರಭಾವಿಗಳಾದ್ರೂ ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿರೋದು ಶ್ಲಾಘನೆ. ಈ ಪ್ರಕರಣದಲ್ಲಿ ಪೊಲೀಸರ ಮೇಲಿನ ಅಪಪ್ರಚಾರಕ್ಕೆ ದೂರುದಾರ ಚಾಲಕ ಸ್ಪಷ್ಟನೆ. ಮಂಡ್ಯದ ಅಮರಾವತಿ ಹೋಟೆಲ್ ಮುಂಭಾಗದ ಹೈವೇಯಲ್ಲಿ ಕೆಲ ದಿನಗಳ ಹಿಂದೆ ನಡೆದಿದ್ದ ಏರ್ಫೈರ್ ಪ್ರಕರಣ. ನಮ್ಮನ್ನ ಸಂಪರ್ಕಿಸಕ್ಕೆ ನೋಡಿರ್ತಾರೆ. ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿರ್ತದೆ. ಸ್ವಿಚ್ ಆಫ್ ಆಗಿರೋದ್ರಿಂದ ಅವರು SP ಮೇಡಮ್ ಏನು ಮಾಡ್ತಾರೆ, ಅವ್ರ ಸಿಬ್ಬಂದಿನ ಒಂದು 3 ಜನನ ಮೈಸೂರಿಗೆ ಕಳಿಸಿ ನನ್ನನ್ನು ಠಾಣೆಗೆ ಕರೆತರಿಸ್ತಾರೆ. ಠಾಣೆಗೆ ಕರೆತರಿಸಿ ಅಲ್ಲಿ SP ಮೇಡಮು, DYSP ಸಾರು, ಇನ್ಸ್ಪೆಕ್ಟರ್ 3 ಜನ ಸಮ್ಮುಖದಲ್ಲಿ ಏನಾಯಿತು ವಿಚಾರ ಅಂತ ನನ್ನ ಹತ್ರ ವಿಚಾರಣೆ ಮಾಡ್ತಾರೆ. ನನ್ನ ನಡೆದಿದ್ದ ಘಟನೆ ಏನು ಅಂತ ಅವ್ರ ಹತ್ರ ಎಲ್ಲ ವಿವರಿಸ್ಬಿಟ್ಟು ಹೇಳ್ತೀನಿ, ಮೇಡಮ್ ನನಗೆ ಈ ಕೇಸಲ್ಲಿ ನನಗೆ ಓಡಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಕೇಸ್ ಬೇಡ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಸರ್ ಮೇಡಮ್, ನನಗೆ ಬರೋಕ್ಕಾಗಲ್ಲ, ಇದು ಬೇಡ ನನಗೆ ಈ ಕೇಸು, ಹಾಗಾಗಿ ನಾನು ಬೆಳಗ್ಗೆ ನನಗೆ ಎಲ್ಲಿಗೂ ಮಾಹಿತಿ ಕೊಡೋದು ರೀತಿ ಮೈಸೂರಿಗೆ ನಾನು ಹೋಗ್ಬಿಟ್ಟೆ ಅಂತ ಕೇಳ್ಕೊತೀನಿ. ಆದರೂ ನೀನು ಹೆದರಬೇಡಪ್ಪ, ನಿಮ್ಮ ಜೊತೆ ನಾವಿದ್ದೀವಿ, ಇನ್ಸ್ಪೆಕ್ಟ್ರು DYSP ಇದ್ದಾರೆ, SP ಸರ್ ಇದ್ದಾರೆ, ನಾವಿದ್ದೀವಿ, ನಿಮ್ಮ ಯಾವುದೇ ಥರ ತೊಂದರೆ ಆಗೋ ರೀತಿ ನಾವು ನೋಡ್ಕೋತೀವಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಧೈರ್ಯ ತುಂಬಿ FIR ಮಾಡಿರ್ತಾರೆ. FIR ಮಾಡಿ ಅವ್ರ ಸಿಬ್ಬಂದಿನೆಲ್ಲ ಕಳಿಸಿ ಇಮಿಡಿಯೇಟಾಗಿ ಆರೋಪಿಗಳನ್ನು ಠಾಣೆಗೆ ಅರೆಸ್ಟ್ ಮಾಡಿ ಠಾಣೆಗೆ ಕರೆತರ್ತಾರೆ. ಆಮೇಲೆ ನಾನು ಮೈಸೂರಿಗೆ ವಾಪಸ್ ಬಂದಿರ್ತೀನಿ. ಅದಾದ ನಂತರನೇ ನಮಗೆ ಗೊತ್ತಾಗುತ್ತೆ ಇವರು ಪ್ರಭಾವಿಶಾಲಿ ಮಕ್ಕಳು ಅಂತ. ಆದರೂ ಅವ್ರು ಯಾರಿಗೂ ಏನಕ್ಕೂ ಕೇರ್ ಮಾಡೋದ ರೀತಿ ಈ ಪ್ರಕರಣ ದಾಖಲಿಸ್ಕೊಂಡಿದ್ದು ಬೆಳಿಗ್ಗೆ ಕೋರ್ಟಿಗೆ ಹಾಜರುಪಡಿಸಿ ಇರೋದು ಏನು ವಿಷಯ ಅಂದರೆ ನಮ್ಮ ಹತ್ರ ಏನು ಮಾಹಿತಿ ಕಲೆಕ್ಟ್ ಮಾಡಿದರೆ ಅದ್ರ ಲೈವ್ ಆಗಿ ಅವರು ವಿಡಿಯೋ ಮಾಡಿರ್ತಾರೆ, ನೀವೆಲ್ಲ ನೋಡಿರ್ತೀರ. ಎಂಥ ಪ್ರಭಾವಿಸಕ್ತಿ ವ್ಯಕ್ತಿಗಳಾದರೂ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಮಗೆ ಯಾವುದಕ್ಕೂ ನೀವು ಭಯಪಟ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ಮೇಡಮ್ ಅವರು SP ಮೇಡಮ್ ಅವರು ಈ ಇನ್ಸಿಡೆಂಟಲ್ಲಿ ಆ ಹುಡುಗರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಅದಾದ ನಂತರ ನನಗೆ ಗೊತ್ತಾಗುತ್ತೆ, ಮಾರನೇ ದಿವಸ ವೀಡಿಯೋದಲ್ಲಿ ಗೊತ್ತಾಗಿರೋದು ಪ್ರಭಾವಿಶಾಲಿಗಳು ಹಾಗೆ ಹೀಗೆ ಅಂತ ನಾನು ಸ್ವಲ್ಪ ಭಯಪಟ್ಟಿರ್ತೀನಿ. ಮತ್ತೆ ಮೇಡಮು ಈ ಕೇಸಿಂದ ನನಗೇನಾದ್ರು ತೊಂದರೆ ಆಗುತ್ತಾ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಆದರೂ ನೀವು ಯಾರಿಗೂ ಏನು ಹೆದರಬೇಕಾಗಿಲ್ಲಪ್ಪ, ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ, ಯಾರಿಂದಲೂ ತೊಂದರೆ ಆಗಿರ್ತಿ ನೋಡ್ತೀನಿ, ಇನ್ನು ನಿಮ್ಮಿಂದ ನೀವು ಮಾಡಿರೋ ಪ್ರಕರಣದಲ್ಲಿ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದು ದಾಖಲಿಸ್ಕೊಂಡು ಈ ಕೇಸನ್ನ ಮುಂದುವರಿಸ್ತಾ ಇದ್ದೀನಿ ಅಂತ ನನ್ನ ಹತ್ರ ಧೈರ್ಯ ಹೇಳಿ ನನಗೆ ಕಳಿಸಿರ್ತಾರೆ. ಆದರೂ ಅವ್ರ ಕೆಲಸದ ಬಗ್ಗೆ ನಾನು ಹೊರಗಡೆ ಎಲ್ಲ ವಿಚಾರ ಪೇಪರಲ್ಲಿ ಕೇಳಿದ್ದೆ, ಜನಗಳ ಹತ್ರ ವಿಷಯ ಕೇಳ್ಕೊಂಡಿದ್ದೆ, ದಕ್ಷಾಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ನಾನು ತಿಳ್ಕೊಂಡಿದ್ದೆ. ಇವಾಗ ನನ್ನ ಕೇಸಿನಲ್ಲಿ ನನಗೆ ಗೊತ್ತಾಯಿತು, ನನಗೆ ಅವ್ರು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಪ್ರಭಾವಿ ವ್ಯಕ್ತಿಗಳಿರಲಿ, ಯಾರನ್ನಿದ್ರು ಮೇಡಮ್ ಬಿಡಲ್ಲ, ಎಲ್ಲರನ್ನೂ ಅವರು ಕರೆತಂದು ಅವ್ರು ಏನಿದೆ ಸತ್ಯತೆ ಅವ್ರ ಹತ್ರ ಜನಗಳಿಗೆ ಸುದ್ದಿ ಮುಟ್ಟಿಸ್ತಾರೆ ಅನ್ನೋದು, ನ್ಯಾಯ ಕೊಡಿಸ್ತಾರೆ ಅನ್ನೋದು ನನಗೆ ತೃಪ್ತಿಯಾಗಿದೆ. ಈ ವಿಷಯ ಬರ್ತಾ ಮಾಧ್ಯಮಗಳಲ್ಲಿ ಬರ್ತಾ ಇರೋದು ಬ್ಯಾಡ್ಸ್ ಕಮೆಂಟ್ಸ್ಗಳು ಜನಗಳು ಆಗ್ತಾ ಇರೋದ್ರಿಂದ ನಾನು ಅದಕ್ಕೋಸ್ಕರ ಇದಕ್ಕೆ ಲೈವ್ ವಿಡಿಯೋ ಮಾಡಿ ಇದೊಂದು ಜನಗಳಿಗೆ ಸತ್ಯ ಗೊತ್ತಾಗಲಿ, ಬೇರೆಯವರಿಂದ ಈ ಫೇಕ್ ನ್ಯೂಸ್ಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಲಿ, ಸತ್ಯತೆ ಏನು ಅಂತ ಜನಕ್ಕೆ ಗೊತ್ತಾಗಲಿ ಅಂತ ಈ ಲೈವ್ ವಿಡಿಯೋಕ್ಕೆ ಬಂದು ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಮಂಡ್ಯ ಪೊಲೀಸ್ SP ಮೇಡಮ್ಗೆ, DYSP ಸಾರ್ಗೆ, ಇನ್ಸ್ಪೆಕ್ಟರ್ಗೆ ಮತ್ತು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಂಥ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸ್ ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಬೇರೆ ಥರ ಮಾಹಿತಿಗಳಿಗೆ ಯಾರೂ ಕಿವಿ ಕೊಡಬೇಡಿ, ಲೈವ್ ವಿಷಯ ಇಷ್ಟೇ.